ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಆ್ಯಂಡ್ ಅವರ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಇವತ್ತಿನ ವಿಡಿಯೋದಲ್ಲಿ ಸೀರೆ ಕುಚ್ಚು ಹಾಕಿದ್ರಿ ಅಕ್ಕ ವಿಡಿಯೋ ಶೇರ್ ಮಾಡಿ ಅಂತ ಎಷ್ಟೊಂದು ಜನ ಕೇಳ್ತಾನೆ ಇದ್ದೀವಿ ವಿಡಿಯೋ ಶೇರ್ ಮಾಡಲೇ ಇಲ್ಲ ಅಂತ. ಇವತ್ತು ಅದೇ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಚಾನಲ್ ಪ್ಲೇಲಿಸ್ಟಲ್ಲಿ ತುಂಬ ಕುಚ್ಚಿನ ವಿಡಿಯೋಸ್ ಇದ್ದಾವೆ. ಡಿಟೇಲ್ ಆಗಿ ಫುಲ್ ಸ್ಟಾರ್ಟಿಂಗಿಂದನೂ ಕ್ರೋಶಾ ಡಿಸೈನ್ ಸ್ಟಾರ್ಟ್ ಮಾಡೋದು ಹೇಗೆ ಅನ್ನೋದ್ರಿಂದನೂ ಹಿಡಿದು ವಿಡಿಯೋ ಮಾಡಿದ್ದೀನಿ. ಫುಲ್ಲು ಹಾರೆಳೆ ದಾರ ರೆಡಿ ಮಾಡ್ಕೊಳ್ಳೋದಿರ್ಬೋದು, ಬೇಬಿ ಕುಚ್ಚಿಗೆ ದಾರ ರೆಡಿ ಮಾಡ್ಕೊಳ್ಳೋದಿರ್ಬೋದು, ಮತ್ತು ಕ್ರೋಶಾ ವರ್ಕ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಫುಲ್ ವಿಡಿಯೋಸ್ ಇದ್ದಾವೆ. ನಾನು ನನ್ನ ಚಾನಲ್ನ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಫುಲ್ ವಿಡಿಯೋಸ್ ಇದ್ದಾವೆ. ಕುಚ್ಚಿನ ಡಿಸೈನ್ಸ್ ತುಂಬ ವಿಡಿಯೋಸ್ ಇದ್ದಾವೆ. ಬೇಸಿಕ್ ಗೊತ್ತಿಲ್ಲದಲ್ಲೇ ಇರೋರು ಅಲ್ಲೋಗಿ ಒಮ್ಮೆ ಸರ್ಚ್ ಮಾಡಿ ನೋಡಿ. ಸ್ಟಾರ್ಟಿಂಗಿಂದ ಐತೆ. ಇವತ್ತು ಮೊನ್ನೆ ಸೀರೆಗೆ ಹಾಕಿದ್ದು ಸೀರೆ ಕುಚ್ಚಾಗ್ತಾ ಇದ್ನಲ್ಲ, ಆ ವಿಡಿಯೋ ಮಾತ್ರ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಜೊತೆ ಮಿಕ್ಸ್ ಮಾಡಿದ್ರೆ ಇದು ಸಿಗಲ್ಲ ಅನ್ನೋದಕ್ಕೋಸ್ಕರ ಸಪ್ರೇಟ್ ವಿಡಿಯೋನೇ ಇದೇ ಇರುತ್ತೆ. ಫುಲ್ಲು ಕುಚ್ಚಿದೆ ಡೀಟೇಲು ಫಸ್ಟಿಂದ ಇರುತ್ತೆ. ಪ್ಲೀಸ್ ನೋಡಿ, ಅಂದರೆ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಯೂಸ್ ಇಲ್ಲ, ಅರ್ಥ ಆಗಲ್ಲ. ಒಂದೊಂದು ಸ್ಟೆಪ್ಪು ಇಂಪಾರ್ಟೆಂಟ್ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಕುಚ್ಚಿದ ವಿಡಿಯೋ ಬೇಕು ಅಂದರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಶೇರ್ ಮಾಡಿ ವಿಡಿಯೋನ, ಕುಚ್ಚಾಕ್ತಾರೆ ಅನ್ನೋದಾದರೆ. ಮತ್ತು ಬನ್ನಿ ಸ್ಟಾರ್ಟ್ ಮಾಡೋಣ. ಸೀರೆ ಕಲರ್ ಕಾಂಬಿನೇಷನ್ ಬಂದು ಥ್ರೆಡ್ ತೊಗೊತಾ ಇದ್ದೀನಿ. ಸಿಲ್ಕ್ ಥ್ರೆಡ್ ತೊಗೋಬೇಕು, ಗ್ರೇ ವಿತ್ ಪಿಂಕ್. ಈಗ ಇದಕ್ಕೆ ಹಾರಳೆ ದಾರ ಹೇಗೆ ರೆಡಿ ಮಾಡ್ಕೊಳ್ಳೋದು ಕ್ರೋಶಾ ಕುಚ್ಚಿಗೆ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಪಿಂಕ್ ಕಲರ್ 2 ಥ್ರೆಡ್ ಆಲ್ರೆಡಿ ಯೂಸ್ ಮಾಡಿರೋದೊಂದಿತ್ತು. ಅದು ಇದನ್ನು ಸೇರಿಸಿ ಬೇಗ ಆಗುತ್ತೆ ಅಂತ ಥ್ರೆಡ್ ರೆಡಿ ಮಾಡ್ಕೊತಾ ಇದ್ದೀನಿ ಆರೆಡೆ. ಈಗ 2 ಉಂಡೆದೂ 2 ದಾರ ತೊಗೋಬೇಕು. ನೋಡಿ, ಎರಡು ಇದೆಯಲ್ಲ ನನ್ನ ಹತ್ರ, ಪಿಂಕ್ ಕಲರ್ದು 2 ಇದೆಯಲ್ಲ, ಎರಡನ್ನೂ ತೊಗೊಂಡು ಈ ಥರ ಒಂದು ಇನ್ವಿಟೇಷನ್ ಕಾರ್ಡ್ಗೆ ಸುತ್ಕೋತಾ ಇದ್ದೀನಿ. ಬೇಗ ಆಗುತ್ತೆ. ಈ ಕಲರ್ ಆಲ್ರೆಡಿ ಒಂದು ಸೀರೆಗೆ ತೊಗೊಂಡು ಬಂದರೆ ಮ್ಯಾಚ್ ಆಗುತ್ತಲ್ಲ, ಆವಾಗ ಇನ್ನು ಅರ್ಧ ಉಳಿದಿರುತ್ತೆ, ಹೆಂಗೂ ಅರ್ಧ ಕಾಲು ಭಾಗ ಉಳಿದಿರುತ್ತೆ. ಅದನ್ನು ಬೇಗ ಸುತ್ಕೊತೀನಿ, ಬೇಗ ಆಗುತ್ತೆ ಅಂತ ಆ 2 ಕಲರ್ ಥ್ರೆಡ್ ತೊಗೊಂಡು ಒಂದು ಈ ಥರ ಇನ್ವಿಟೇಷನ್ ಕಾರ್ಡ್ಗೆ ಸುತ್ಕೊತೀನಿ. 2 ಎಳೆ ಇಟ್ಕೊಂಡ್ರೆ ಇವಾಗ 6 ಎಳೆಗೆ ಈ ಥರ 2 ಎಳೆ ಆಯಿತು. ಈಗ 2 ಎಳೆ ಆಗ್ತಾಯಿದೆ. 6 ಎಳೆ ದಾರ ರೆಡಿ ಮಾಡ್ಕೊಬೇಕಲ್ವ. ಇವಾಗ 2 ಎಳೆ ಆಗ್ತಾಯಿದೆ. 2 ಎಳೆನ ಒಂದು ಇನ್ವಿಟೇಷನ್ ಕಾರ್ಡ್ ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿಕೊಂಡು ನನಗೆ ಬೇಕಾಗಿರೋ ಅಳತೆಗೆ. ಅದಕ್ಕೆ ಸುತ್ಕೊತೀನಿ. ಸುತ್ಕೊಂಡು ನೆಕ್ಸ್ಟು ಇದರಿಂದ ಇನ್ನೊಂದು ಕಾರ್ಡ್ಗೆ ಎಷ್ಟು ಬೇಕಾಗ್ಬೋದು ಸೀರೆಗೆ ಒಂದು ಅಂದಾಜು ಸುತ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಕಾರ್ಡಿಗೆ ಇದನ್ನು ಸುತ್ಕೊಂಡಾಗ ಅದು 4 ಎಳೆ ಆಗುತ್ತೆ. ಮತ್ತು ಇನ್ನೊಂದಕ್ಕೆ ಸುತ್ಕೊಂಡಾಗ 6 ಎಳೆ ಆಗುತ್ತೆ. ಇದೇ ಥರ ರೆಡಿ ಮಾಡಿಕೊಂಡ್ರೆ 6 ಎಳೆ ದಾರ ಸಿಗುತ್ತೆ, ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ. ಈಗ 2 ಎಳೆ ಇದೆ, ಇದನ್ನೇ 6 ಸತಿ ಸುತ್ಕೋಬೇಕು. ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಕ್ಕೋಸ್ಕರ. ಆರೆಳೆ ಥ್ರೆಡ್ ಆಯಿತು. ಇವಾಗ ತುದಿ ಕಟ್ ಮಾಡಿಕೊಂಡು ಥ್ರೆಡ್ಡಿಂದು ಅಲ್ಲಿ ನಾಟ್ ಹಾಕ್ಕೊಬೇಕಾಗುತ್ತೆ. 1-2 ನಾಟ್ ಹಾಕ್ಕೊಂಡ್ರೆ ಬಿಚ್ಚೋಗಲ್ಲ ಅಂತ ಈ ಥರ ನಾಟ್ ಮಾಡ್ಕೊಬೇಕು. ಇಲ್ಲಾಂದರೆ ಥ್ರೆಡ್ಡೆಲ್ಲ ಸಿಗಲ್ಲ, ನೀಟಾಗಿ ಹಾಕೋಕ್ಕಾಗಲ್ಲ. ಕ್ರೋಶಾದಲ್ಲಿ ಮಾಡಬೇಕಾದ್ರೆ ಇದಾಗುತ್ತೆ. ಈ ಥರ ನಾಟ್ ಮಾಡಿಕೊಂಡ್ರೆ ಬೆಸ್ಟು. 1-2-3 ನಾಟ್ ಮಾಡಿಕೊಂಡ್ರೆ ಸೀರೆಗೆ ಟೈಟಾಗಿ ಕುತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಈ ಥರ 1-2-3 ನಾಟ್ ಮಾಡ್ಕೊಬೇಕು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಪಲ್ಲು ಪಿಂಕ್ ಇರೋದ್ರಿಂದ ಬಾಡಿ ಕಲರು ಥ್ರೆಡ್ ತೊಗೋಬೇಕು. ಬೇಸಾಗಿ ಫಸ್ಟು ನಾನು ಬಾಡಿ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಬೇಕು. ಫಸ್ಟು ಸೀರೆಗೆ ಹೀಗೆ ಇಟ್ಕೊಂಡ್ರೆ
ಥ್ರೆಡ್ನ ಸೀರೆ ಬ್ಯಾಕ್ ಸೈಡು, ಇದು ಫ್ರಂಟು, ಇದು ಬ್ಯಾಕು. ಫ್ರಂಟಿಂದನೇ ವರ್ಕ್ ಮಾಡ್ತಾ ಹೋಗಬೇಕು. ಕ್ರೋಶಾ ವರ್ಕ್ ಅಂದರೆ ಥ್ರೆಡ್ನ ಹಿಂಗೆ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಹೀಗೆ ನೀಡಲ್ಲಿ ಹಾಕಿ ದಾರ ತಗೋಬೇಕು. ದಾರ ತಗೊಂಡು ಲಾಕ್ ಮಾಡಬೇಕು. ಪಕ್ಕದಲ್ಲೇ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ, ಸೆಕ್ಯೂರಾಗಿರುತ್ತೆ ಅಂತ ಅಷ್ಟೇ. ಥ್ರೆಡ್ಡು ವಾಪಸ್ ಬರಲ್ಲ, ಬಿಚ್ಚೋಗಲ್ಲ, ಸೆಕ್ಯೂರಾಗಿರಲಿ ಅಂತ 2 ಸತಿ ಲಾಕ್ ಮಾಡ್ಕೊತೀನಿ. ಮತ್ತು ಇವಾಗ 3 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಬಿಟ್ಟು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಈ 3 ಚೈನ್ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ಹೋಗಿ ದಾರ ತಗೊಂಡು ಬಂದು ಎರಡರಿಂದ ಒಂದು ಸತಿ ಇಲ್ಲಿ ಗ್ಯಾಪ್ ಬಂದಿದೆ, ಆದರೆ ಗ್ಯಾಪ್ ಬರಬಾರ್ದು. ಆ ಥರ ಪಕ್ಕದಲ್ಲೇ ಗ್ಯಾಪ್ ಇಲ್ದಲ್ಲೇ ಇರೋ ಥರ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಆ 3 ಚೈನ್ ಹಾಕಿದ ಪಕ್ಕದ್ರಲ್ಲೇ ಹೋಗಿ ದಾರ ತೊಗೊಂಡು ಬಂದು ಎರಡರಿಂದ ಒಂದು ಸತಿ ಎರಡರಿಂದ 3 ಸತಿ ಬಂದರೆ ತ್ರಿಬಲ್ ಕ್ರೋಶಾ ಆಯಿತು. ತ್ರಿಬಲ್ ಕ್ರೋಶಾ ಆದಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. 1 2 ಚೈನ್ ಆದಮೇಲೆ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಬೇಕು. ಈ 2 ಚೈನ್ ಎಲ್ಲಿಗೆ ಲೆಂತ್ ಬರುತ್ತೆ ನೋಡಿಕೊಂಡು ಇದು ತ್ರಿಬಲ್ ಕ್ರೋಶಾ ಆದರೆ 2 ಚೈನ್ ಗ್ಯಾಪ್ಗೆ ನಾವು ಮತ್ತೆ ತ್ರಿಬಲ್ ಕ್ರೋಶಾ ಮಾಡ್ಕೊಬೇಕು. ಲೆಂತು ದೂರ ಆಗಬಾರ್ದು, ಹತ್ರನೂ ಆಗಬಾರ್ದು, ದೂರನೂ ಆಗಬಾರ್ದು. ಆ 2 ಚೈನ್ದು ಎಷ್ಟು ಗ್ಯಾಪ್ ಲೆಂತ್ ಇರುತ್ತೋ ಅದೇ ಲೆಂತ್ಗೆ ತ್ರಿಬಲ್ ಕ್ರೋಶಾ ಮಾಡ್ಕೊಬೇಕು. ಎರಡು ತ್ರಿಬಲ್ ಕ್ರೋಶಾ, ಇಲ್ಲಿ 3 ಚೈನು 1 ತ್ರಿಬಲ್ ಕ್ರೋಶಾ, ಇಲ್ಲಿ 2 ತ್ರಿಬಲ್ ಕ್ರೋಶಾನೇ ಕಂಟಿನ್ಯೂ ಆಗುತ್ತೆ. ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಆ ಕ್ರೋಶಾ ಪಕ್ಕಕ್ಕೆ ಹೋಗಿ ಆ ಕಂಬದ ಪಕ್ಕದಲ್ಲೇ ಹೋಗಿ ದಾರ ತೊಗೊಂಡು ಬಂದು ಎರಡರಿಂದ 1 ಸತಿ, ಎರಡರಿಂದ 2 ಸತಿ, ಎರಡರಿಂದ 3 ಸತಿ 1 ತ್ರಿಬಲ್ ಕ್ರೋಶಾ ಹಾಕ್ಕೊಬೇಕು. ಮತ್ತು ಈಗ 2 ಚೈನು ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಆ 2 ಚೈನಿನ ಗ್ಯಾಪ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದನೇ ಇನ್ನೊಂದು ತ್ರಿಬಲ್ ಕ್ರೋಶಾ. ಇದೇ ಸೇಮ್ ಕಂಟಿನ್ಯೂ ಮಾಡಬೇಕು. ಸೀರೆ ಫುಲ್ಲು ಬೇಸ್ ಲೈನಲ್ಲಿ ಇದೇ ಸೇಮ್ ಕಂಟಿನ್ಯೂ ಮಾಡಬೇಕು. 2 ತ್ರಿಬಲ್ ಕ್ರೋಶಾ, 2 ಚೈನು, 2 ತ್ರಿಬಲ್ ಕ್ರೋಶಾ, 2 ಚೈನು, 2 ಚೈನ್ ಗ್ಯಾಪಿಗೆ ತ್ರಿಬಲ್ ಕ್ರೋಶಾ ಮಾಡಬೇಕು. ಇದು ಈ ಥರ ಸೇಮ್ ಫುಲ್ ಸೀರೆ ಫಿನಿಶ್ ಆದಮೇಲೆ ತೋರಿಸ್ತೀನಿ. ಇದೇ ಥರ ಸೇಮ್ ಬೇಸ್ ಲೈನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ. ಇದು ಲಾಸ್ಟಲ್ಲಿ ಬಂದಿದೆ. ಇದು ಕರ್ವ್ ಥರ ಈ ಥರ ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಹಾಕೋಕ್ಕಾಗಲ್ಲ. ಸೊ ನಾನು ಇಲ್ಲಿಗೆ ಹೆಂಡ್ ಮಾಡ್ಕೊತಾ ಇದ್ದೀನಿ, ಇಲ್ಲಿವರೆಗೂ ಸ್ಟ್ರೈಟ್ ಇರೋದ್ರಿಂದ. ಈಗ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ತ್ರಿಬಲ್ ಕ್ರೋಶಾ ಆಯಿತು. ತ್ರಿಬಲ್ ಕ್ರೋಶಾ ಆದಮೇಲೆ
2 ಚೈನ್ಸ್ ಹಾಕ್ಬಿಟ್ಟು ಇದು ಫುಲ್ ಫಿನಿಶ್ ಆಗಿದೆ. ಫುಲ್ ಫಿನಿಶ್ ಆದಮೇಲೆ ಲಾಸ್ಟಲ್ಲಿ 2 ಚೈನ್ ಹಾಕ್ಬಿಟ್ಟು ಇಲ್ಲಿಗೆ ಥ್ರೆಡ್ನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಥ್ರೆಡ್ ಬಿಟ್ಬಿಟ್ಟು ಹಿಂಗೆ ಸಿಸರ್ ತೆಗೆದ್ಬಿಟ್ಟು ಇದು ಹೇಳಿದ್ರೆ ಲಾಕ್ ಆಗುತ್ತೆ. ಇನ್ನು ಇದು ಡಿಸೈನ್ ಬಿಚ್ಚೋಗಲ್ಲ. ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಈಗ ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಲ್ಲು ಕಲರ್ ತೊಗೊಂಡಿದ್ದೀನಿ, ಆಪೋಸಿಟ್ ಕಲರು. ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು 3 ಚೈನ್ಸ್ ಹಾಕಿರ್ತೀವಲ್ಲ, ಅದರಲ್ಲಿ ಫಸ್ಟು 3 ಚೈನ್ಸ್ ಹಾಕ್ಕೊಂಡಿರ್ತೀವಲ್ವ, 3 ಚೈನ್ ಹಾಕ್ಕೊಂಡಿರೋದ್ರಲ್ಲಿ 3ನೇ ಚೈನ್ ಮೇಲೆ ಸೂಜಿ ಹಾಕ್ಬಿಟ್ಟು ಅಲ್ಲಿ ಇದನ್ನು ಥ್ರೆಡ್ನ ಲಾಕ್ ಮಾಡ್ಕೊಬೇಕು. ನಿಮಗೆ ಇದು ಕುಚ್ಚೋದು ಅಂದರೆ ಲಾಕ್ ಮಾಡೋದು ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ, ತ್ರಿಬಲ್ ಕ್ರೋಶ, ಚೈನು ಇದೆಲ್ಲ ಬೇಬಿ ಕುಚ್ಚಿಂದನೂ ಫಸ್ಟಿಂದ ನನ್ನ ಪ್ಲೇ ಲಿಸ್ಟಲ್ಲಿ ವೀಡಿಯೋ ಇದೆ ನನ್ನ ಚಾನಲಲ್ಲಿ. ಬೇಕಂದರೆ ಒಂದು ಪ್ಲೇ ಲಿಸ್ಟ್ ಚೆಕ್ ಮಾಡಿಬಿಟ್ಟು ಸೀರೆ ಕುಚ್ಚು ಡಿಸೈನ್ಗಳಿದ್ದಾವೆ, ಚೆಕ್ ಮಾಡಿ ನೋಡಿ. ಇಲ್ಲಿ ಲಾಕ್ ಆದಮೇಲೆ ಇದರಲ್ಲಿ ಒಂದು ಟೈಮು ಲಾಕ್ ಮಾಡ್ಕೊಬೇಕು. ಅಂದರೆ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಆ ಚೈನಲ್ಲಿ ಒಂದು ಸತಿ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಂಡ್ರೆ ಸಾಕು. ಒಂದು ಸತಿ ದಾರ ಸುತ್ಕೊಂಡು ಇಲ್ಲಿಂದ ದಾರ ತೊಗೊಂಡು ಒಂಚೂರು ಲೆಂತಿಯಾಗಿ ಡಬಲ್ ಕ್ರೋಶನ ಮಾಡಬೇಕಾಗತ್ತೆ. ಈ ಥರ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಂಡು ಒಂಚೂರು ಲೆಂತಿಯಾಗಿ ಡಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು, ಒಂಚೂರು ಲೆಂತಿಯಾಗಿ ಇದನ್ನು ಥ್ರೆಡ್ ಎಳ್ಕೊಂಡು 1 2 ಡಬಲ್ ಕ್ರೋಶ ಆಯಿತು. 3 ಟೈಮ್ಸ್ ಆಗಿದೆ. 1 2 4 ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಂಡು ಒಂಚೂರು ಲೆಂತಿಯಾಗಿ ಎಳ್ಕೊಂಡು 1 2 1 2 3 4 5 ಕಂಬ ಆದಮೇಲೆ ನೀಡಲಿಂದ ದಾರ ತೆಗೆದ್ಬಿಟ್ಟು ಇಲ್ಲೊಂದು ಬೀಡ್ ಆ್ಯಡ್ ಮಾಡ್ಕೊಬೇಕು. ಇದು ಕಾಪರ್ ಬಾರ್ಡರ್ ಡಿಸೈನ್ ಇರೋದ್ರಿಂದ ನಾನು ಕಾಪರ್ ಬೀಡ್ಸ್ ತೊಗೊತಾ ಇದ್ದೀನಿ. ಮಾಮೂಲಿ ಸ್ಮಾಲ್ ಬೀಡು ಕಾಪರ್ ಬೀಡ್ ತೊಗೊಂಡಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಂಡು ಇಲ್ಲಿ 1 ಚೈನ್ ಹಾಕ್ಕೊಂಡಿರ್ತೀವಲ್ವ ಪಕ್ಕದ ಕಂಬ, ಇದು ಈ ಗ್ಯಾಪಲ್ಲಿ ಇವಾಗ ನಾವು 5 ಕಂಬ ಹಾಕ್ಕೊಂಡಿದ್ದು, ಆದರೆ ಈ ಕಂಬದಿಂದ ಹೋಗಿ ದಾರ ತೊಗೊಂಡು ಬಂದು ಇಲ್ಲಿ 5 ಕಂಬನ ಹಾಕ್ಕೊಬೇಕು. 2ರಿಂದ 1 ಸತಿ, 2ರಿಂದ 2 ಸತಿ, 2 ಪಕ್ಕದ್ರಿಂದ ಹೋಗಿ ದಾರ ತೊಗೊಂಡು ಬಂದು 2ರಿಂದ 1 ಸತಿ, 2ರಿಂದ 2 ಸತಿ. ಈ 5 ಕಂಬಕ್ಕೆ ಇದು ಅಪೋಸಿಟ್ಟು, ಹಿಂಗೆ 5 ಕಂಬ ಹಾಕ್ಕೊಂಡಿರ್ತೀವಿ ಡಬಲ್ ಕ್ರೋಶ, ಅದಕ್ಕೆ ಈ ಕಡೆಯಿಂದ ಈ ಥರ ಕ್ರಾಸಾಗಿ 3 ಆಗಿದೆ. ಈಗ 4ನೇದು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಬೇಕು ಡಬಲ್ ಕ್ರೋಶಾಗೆ. 2ರಿಂದ 1 ಸರಿ, 2ರಿಂದ 2 ಸತಿ, 4 ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಂಡು ಎರಡರಿಂದ 1 ಸತಿ, 2ರಿಂದ 2 ಸತಿ. ಈಗ ಪಕ್ಕದ್ದು ಈ ಕಂಬ ಇದ್ರ ಪಕ್ಕದ ಗ್ಯಾಪ್ ಇರುತ್ತಲ್ಲ 2 ಚೈನು, ಅಲ್ಲಿ ಲಾಕ್ ಮಾಡಿದ್ರೆ ಈ ಡಿಸೈನ್ ಲಾಕ್ ಆಗುತ್ತೆ. ಈಗ ನೋಡಿ ಇದು ಈ ಥರ ಕಾಣಿಸುತ್ತೆ. ಇದೇ ಥರ ಕಂಟಿನ್ಯೂ ಮಾಡೋದು. ಈಗ ನೆಕ್ಸ್ಟು ನಾನು ಬೇಕಂದರೆ ಇಲ್ಲಿ ಚೈನ್ ಇಲ್ಲಿ ಕುಚ್ಚಬೇಕು ಅಂದರೆ ಒಂದು ಹಾರ್ಚ್ಗೆ ಒಂದು ಕುಚ್ಚು ಹಾಕ್ತೀನಿ. ಅಂದರೆ
2 ಚೈನ್ಸ್ ಹಾಕ್ಬಿಟ್ಟು ಇದಕ್ಕೆ ಪಕ್ಕದ ಕಂಬಕ್ಕೆ ಲಾಕ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿಂದ ಕಂಟಿನ್ಯೂ ಮಾಡಬೇಕು. ಇಲ್ಲಿಗೆ ಹಾರ್ಚು ಆಪೋಸಿಟ್ ಬರುತ್ತೆ. ನಾನು ಆ ಥರ ಮಾಡ್ತಾಯಿಲ್ಲ. ಇದು 3 ಹಾರ್ಚ್ಗೆ 1 ಕುಚ್ಚು ಮಾಡ್ಕೊತೀನಿ. ಈಗ ಇಲ್ಲಿ ಲಾಕ್ ಆಗಿದೆಯಲ್ಲ, ಈಗ ಇದಕ್ಕೆ ಕಂಬ ಮಾಡ್ಕೊತೀನಿ. 3 ಹಾರ್ಚ್ಗೆ 1 ಕುಚ್ಚಕ್ಕೆ ಜಾಗ ಬಿಟ್ಕೊತೀನಿ. ನೆಕ್ಸ್ಟು ಸೇಮ್ ಇದೇ ಥರ ಪಕ್ಕಕ್ಕೆ ಮಾಡ್ಕೊತೀನಿ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಪಕ್ಕದ್ರಲ್ಲಿ 5 ಕಂಬಗಳನ್ನ ಡಬಲ್ ಕ್ರೋಶನ ಸ್ವಲ್ಪ ದಾರ ಎಳ್ಕೊಂಡು ಮಾಡ್ಕೋಬೇಕು. 1 2 3 4 5. ಈ 5 ಆದಮೇಲೆ 1 ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. 5 ಕಂಬ ಆದಮೇಲೆ 1 ಬೀಡ್ ಸೇರಿಸ್ಕೊಂಡು ಬೀಡ್ ಲಾಕ್ ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಪಕ್ಕದ್ರಿಂದ ಒಂದು ಕಂಬ. ಇಲ್ಲಾದಮೇಲೆ ಇಲ್ಲಿ ಬಂದು ಮಾಡಬೇಕು. ಇನ್ನೊಂದು ಸತಿ ತೋರಿಸ್ತೀನಿ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಇಲ್ಲಿ ಕಂಬ ಹಾಕ್ಕೊಂಡಿದ್ದೀವಿ. ಈ ಪಕ್ಕದ ಹೋಗಿ ಇದರಿಂದನೇ ದಾರ ತಗೊಂಡು ಬಂದು ಇಲ್ಲಿ ನಾವು ಇವಾಗ ಡಬಲ್ ಕ್ರೋಶ ಹಾಕ್ಕೊಬೇಕು. ಎರಡರಿಂದ ಒಂದು ಸತಿ, ಎರಡರಿಂದ 2 ಸತಿ, ಈ ಥರ ಆ ಥರ 5 ಹಾಕ್ಕೋಬೇಕು ಈ ಕಡೆಯಿಂದ. ಎರಡು 3 4 5. 5 ಆದಮೇಲೆ ಪಕ್ಕದ ಕಂಬದ ಹತ್ರ ಲಾಕ್ ಮಾಡಬೇಕು. ಪಕ್ಕದ 2 ಚೈನ್ ಗ್ಯಾಪ್ಗೆ ಈ ಥರ ಬರುತ್ತೆ ಡಿಸೈನು. ಮತ್ತು ಇಲ್ಲಿ ಇದೇ ಸೇಮ್ ಸ್ಟಾರ್ಟ್ ಮಾಡಿಕೊಂಡು ಡಬಲ್ ಕ್ರೋಶ ಒಂದು ಸತಿ ದಾರ ಸುತ್ತಬೇಕು. ಪಕ್ಕದ ಕಂಬದಲ್ಲಿ 2 ಡಬಲ್ ಕ್ರೋಶ ಮಾಡ್ಕೊಬೇಕು ಗ್ಯಾಪಲ್ಲಿ. ಸ್ವಲ್ಪ ನಿಂತಿದೆ 3 5 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ನೀಡಲ್ ಒಂದು ಈ ಕಡೆಯಿಂದ ಈ ಕಡೆಗೆ 5 ಕಂಬಗಳನ್ನ ಹಾಕೊಬೇಕಾಗುತ್ತೆ. ಎರಡು 3 4 5 ಆದಮೇಲೆ ಪಕ್ಕಕ್ಕೆ ಲಾಕ್. ಈ ಥರ ಡಿಸೈನ್ ಬರುತ್ತೆ. ಈಗ ನಾನು ಕುಚ್ಚು ಕಟ್ಟೋದಕ್ಕೆ 2 ಚೈನ್ ಹಾಕ್ಬಿಟ್ಟು ಪಕ್ಕದಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಈಗ ಇದು ಕುಚ್ಚು ಕಟ್ಟೋಕ್ಕಾಗುತ್ತೆ. ಲಾಕ್ ಆದಮೇಲೆ ಇನ್ನು ಇದೇ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಇದು ಫುಲ್ ಫಿನಿಶ್ ಮಾಡಿಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ಇದು ಡಿಸೈನ್ ಇವಾಗ ಮುಗ್ದಿದೆ, ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಲಾಸ್ಟಲ್ಲಿ ನನಗೆ ನೆಕ್ಸ್ಟ್ ಇದಕ್ಕೆ ಲಾಕ್ ಮಾಡಬೇಕಿತ್ತು. ಅಂದರೆ 2 ಚೈನ್ ಸಿಗಲಿಲ್ಲ.
ನೆಕ್ಸ್ಟು ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ 2 ಚೈನ್ಗೆ ಲಾಕ್ ಮಾಡಬೇಕಿತ್ತು, ಈ ಥರ 2 ಚೈನ್ ಗ್ಯಾಪಲ್ಲಿ. ಬಟ್ ನನಗೆ 2 ಚೈನ್ ಸಿಕ್ಕಿಲ್ಲ ಲಾಕ್ ಮಾಡೋದಕ್ಕೆ. ಅದಕ್ಕೆ 2 ಕಂಬ ಹಾಕಿದ್ನಲ್ಲ, ಈ 2 ಕಂಬ ಬಂದಿತ್ತಲ್ಲ, ಆ ಕಂಬದ ಮಧ್ಯದಲ್ಲಿ ಲಾಕ್ ಮಾಡಿಬಿಟ್ಟು 3 ಲಾಸ್ಟಲ್ಲಿ ಇದು ಮಾಡಿದ್ನಲ್ಲ ಅದೇ ಥರ 3 ಚೈನ್ ಹಾಕ್ಕೊಂಡು ಥ್ರೆಡ್ ಕಟ್ ಮಾಡಿಕೊಂಡು ಇದ್ರ ಜೊತೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದನ್ನು ಈ ಥರ ಗ್ಲೋ ಮಾಡಿಬಿಟ್ಟು ಕಟ್ ಮಾಡಿ ಹಿಂದೆ ಗ್ಲೋ ಹಾಕಿ ಇಲ್ಲಿ ಪೇಸ್ಟ್ ಮಾಡಿಬಿಟ್ರೆ ಈ ಥರ ಸೆಕ್ಯೂರ್ ಆಗಿರುತ್ತೆ, ಬಿಚ್ಚೋಗಲ್ಲ. ಇಲ್ಲಿ ಗ್ಲೋ ಹಾಕ್ಬಿಟ್ಟು ಪೇಸ್ಟ್ ಮಾಡಿಬಿಡ್ಬೇಕಷ್ಟೆ. ಈ ಥರ ಗ್ಲೂ ಮಾಡಿದ್ದೀನಿ. ಬ್ಯಾಕ್ ಸೈಡಲ್ಲಿ ಗ್ಲೂ ಹಾಕ್ಬಿಟ್ಟು ಇದು ಇವೆರಡು ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಟ್ವಿಸ್ಟ್ ಮಾಡಿಬಿಟ್ಟು ಸ್ವಲ್ಪ ಅಲ್ಲಿ ಡ್ರೈ ಮಾಡಿಬಿಟ್ರೆ ಇದೇನು ಬಿಚ್ಚೋಗಲ್ಲ. ಇದು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಬೋದು. ಇದೆಲ್ಲ ಫುಲ್ ಡ್ರೈ ಆದಮೇಲೆ, ಡ್ರೈ ಆಗಬೇಕು, ಇದನ್ನು ಸ್ವಲ್ಪ ಡ್ರೈ ಆಗಬೇಕು. ಕುಚ್ಚು ಕಟ್ಟಿದ್ದು ಮುಗೀತು. 127 ದಾರ ತೊಗೊಂಡು ಅದು ಡಬಲ್ ಆದರೆ 240 ಆಗುತ್ತೆ. ಒಂದು ಕಲರ್ ಪಿಂಕು ಗ್ರೇ 2 ಕಾಂಬಿನೇಷನಲ್ಲಾಗಿ ಅದೊಂದು ಇದೊಂದು ಈ ಥರ ಹಾಕಿದ್ದೀನಿ. ಈ ಥರ ಡಿಸೈನ್ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.